ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಸಭೆಯ ಒಂದು ಆಡಳಿತ ಕ್ರಮ, ಒಂದು ಅಡ್ಮಿನಿಸ್ಟ್ರೇಷನನ್ನು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಪೌಲನು ಬರೆಯುವಂಥದ್ದನ್ನು ನಾವು ಗಮನಿಸ್ತೇವೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ, ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಅಂತ ಹೇಳ್ತಾನೆ. ಕೆಲವರನ್ನು ಅಂತ ಹೇಳ್ತಾನೆ, ಎಲ್ಲರನ್ನಲ್ಲ. ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು ಅಂತ. ಸೊ ಹಾಗಾಗಿ ಇದು ಅಡ್ಮಿನಿಸ್ಟ್ರೇಷನ್, ಆಡಳಿತ ಕ್ರಮ. ಸೊ ಈ ಆಡಳಿತ ಕ್ರಮದ ಮಾದರಿಯನ್ನು ಹೊಂದಿರುವಂತಹ ಸಭೆಯನ್ನು ಆತನು ಸ್ವೀಕರಿಸ್ತಾನೆ. ಎಲ್ಲ ಸಭೆಗಳನ್ನು ಆತನು ಸ್ವೀಕರಿಸೋದಿಲ್ಲ. ಯಾಕೆಂತಂದರೆ ಈ ಸಭೆ ಈ ರೀತಿಯಾಗಿ ಇರಬೇಕು ಅನ್ನುವಂಥ ವಿಷಯದಲ್ಲಿ ಆತನ ಸ್ಪಷ್ಟತೆಯನ್ನು ಹೊಂದಿರೋದರಿಂದ ಈ ರೀತಿಯಾದಂಥ ಅಡ್ಮಿನಿಸ್ಟ್ರೇಷನನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಈ ಅಡ್ಮಿನಿಸ್ಟ್ರೇಷನಲ್ಲಿ ನಾವುಗಳು ಮೊದಲನೇದಾಗಿ ಅಪೋಸ್ತಲರನ್ನು ನೋಡ್ಕೊಂಡಿದ್ವಿ, ಪ್ರವಾದಿಗಳನ್ನು ನೋಡ್ಕೊಂಡಿದ್ವಿ, ಅದಾದ ಮೇಲೆ ಸುವಾರ್ತಿಕನನ್ನು ನೋಡ್ಕೊಂಡಿದ್ವಿ. ಈಗ ಉಪದೇಶಿಯನ್ನು ನೋಡ್ಕೊಳ್ಳೋಣ. ಈ ಉಪದೇಶಿ ಅಂದರೆ ಟೀಚರ್ಸ್ ಅಂತೇಳಿ ನಾನು ಆಗಲೇ ಹೇಳಿದ ಹಾಗೆ ಸುವಾರ್ತಿಕನ ಕೆಲಸವನ್ನು ಮತ್ತು ಉಪದೇಶಕನ ಕೆಲಸವನ್ನು ಇಬ್ಬರೂ ಕೂಡ ಈ ಎರಡೂ ಕೆಲಸನ ಮಾಡಬಹುದು, ಒಬ್ಬರೇ ಕೂಡ ಮಾಡಬಹುದು. ಸೊ ಹಾಗಾಗಿ ಈ ಉಪದೇಶಿಗಳು ಎಸ್ಪೆಷಲ್ಲಾಗಿ ಎಲ್ಲಿ ಕೆಲಸ ಮಾಡೋಕ್ಕೆ ಅವ್ರು ನೇಮಿಸಲ್ಪಟ್ಟಿದ್ದಾರೆ ಅಂತಂದರೆ ಇನ್ ದ ಚರ್ಚ್, ಸಭೆ ಒಳಗಡೆ. ಸೊ ಹಾಗಾಗಿ ಈ ಉಪದೇಶಗಳು ಏನು ಮಾಡ್ಬೇಕಂತಂದರೆ ಸಭೆಯೊಳಗಿನ ಸದಸ್ಯರುಗಳಿಗೆ ವೈಯಕ್ತಿಕವಾಗಿ ಗುಂಪಾಗಿ ಬೋಧಿಸುವಂಥ ಕೆಲಸ. ಈ ಬೋಧಿಸುವಂಥ ಕೆಲಸಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂಥ ಒಂದು ಗ್ರೇಟ್ ಕಮಿಷನ್, ಒಂದು ದೊಡ್ಡ ಆಜ್ಞೆ. ಆ ಆಜ್ಞೆಯಲ್ಲಿ ಈ ಟೀಚಿಂಗ್ ಅನ್ನುವಂಥದ್ದು ಕೂಡ ಒಳಗೊಂಡಿರ್ತದೆ. 28ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಈ ಟೀಚಿಂಗ್ ಏನಂತೇಳಿ ನಮಗೆ ಕಂಡು ಬರ್ತದೆ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಏನು ಮಾಡ್ಬೇಕಂತ, ಅವ್ರಿಗೆ ಉಪದೇಶ ಮಾಡಿ. ಉಪದೇಶ ಅಂತಂದರೆ ಟೀಚ್ ಅಂತ, ಉಪದೇಶ ಮಾಡಿ ಅಂತ ಹೇಳ್ತೇವೆ. ನಾನು ಆಜ್ಞಾಪಿಸಿದಂಥವುಗಳೆಲ್ಲ ಮತ್ತಾಯ 28:20, ಮತ್ತಾಯ 28:20ರಲ್ಲಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಅಂತ ಹೇಳ್ತೀನಿ. ಯಾರಿಗೆ ಉಪದೇಶ ಮಾಡಬೇಕು? ಅವ್ರಿಗೆ ಅಂತಂದರೆ ಯಾರು ಸುವಾರ್ತೆನ ಕೇಳಿ ನಂಬಿ ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನನ್ನು ದೇವರ ಕುಮಾರನೆಂಬುದಾಗಿ ಒಪ್ಪಿಕೊಂಡು ಪಾಪ ಪರಿಹಾರಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕ್ರಿಸ್ತನ ಸಭೆಯ ಒಳಗಡೆ ಸದಸ್ಯರಾಗಿರ್ತಾರಲ್ಲ, ಅವ್ರುಗಳಿಗೆ ನೀವೇನು ಮಾಡಿರಿ, ನೀವು ಉಪದೇಶ ಮಾಡಿರಿ ಅಂತೇಳಿ. ನಾನು ಆಜ್ಞಾಪಿಸಿದ್ದೆಲ್ಲವನ್ನು ಕೂಡ ಕೈಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಅಥವಾ ಬೋಧಿಸ್ರಿ ಅನ್ನುವಂಥದ್ದು ಪ್ರತ್ಯೇಕವಾಗಿ ಸಭೆ ಒಳಗಡೆ ಇರ್ತಕ್ಕಂಥ ಸದಸ್ಯರುಗಳಿಗೆ ಈ ಉಪದೇಶಕರನ್ನು ನೇಮಿಸ್ತಾ ಇರ್ತಾರೆ. ಈ ಉಪದೇಶಗಳು ಯಾವಾಗಲೂ ಕೂಡ ಏನು ಬೋಧನೆ ಮಾಡಬೇಕು ಅಂತಂದರೆ ವಾಕ್ಯಗಳನ್ನೇ ಬೋಧಿಸುವುದಕ್ಕೆ ಬದ್ಧರಾಗಿರ್ಬೇಕು. ಅವರು ವಾಕ್ಯಗಳನ್ನು ಬಿಟ್ಟು ಕಲ್ಪನಾ ಕಥೆಗಳು, ಕೆಲವೊಂದು ರಾಜಕೀಯ ವಿಷಯಗಳನ್ನು ಚರ್ಚೆ ಮಾಡೋದು ಅಥವಾ ಇನ್ನೊಂದು ಆರ್ಗನೈಸೇಷನ್ ಅಂಡರಲ್ಲಿ ನಾವು ಕೆಲಸ ಮಾಡೋಣ ಅನ್ನುವಂಥದ್ದು, ಇದು ಉಪದೇಶಗಳ ಒಂದು ಕೆಲಸ ಅಲ್ಲ. ಈ ರೀತಿ ಉಪದೇಶ ಮಾಡಬಾರ್ದು. ಉಪದೇಶ ಏನು ಅಂತಂದರೆ ಏನನ್ನು ಕರ್ತನಾದ ಯೇಸು ಕ್ರಿಸ್ತನು ಕಾಪಾಡಿಕೊಳ್ಳು ಆತನು ಸೂಚಿಸಿದನೋ ಅವುಗಳನ್ನು ಮಾತ್ರ ಬೋಧಿಸೋದಕ್ಕೆ ಬದ್ಧರಾಗಿರಬೇಕೇ ವಿನಃ ಅವುಗಳನ್ನ ಬಿಟ್ಟು ರಾಜಕೀಯ ಕಥೆಗಳಾಗಲಿ ಅಥವಾ ಫಿಲಾಸಫಿಗಳಾಗಲಿ ಸಾಂಸ್ಕೃತಿಕ ಸಮಸ್ಯೆಗಳು ಇಂಥವುಗಳ ಮಿತಿಯಲ್ಲಿದ್ದುಕೊಂಡು ಅವರು ಪ್ರಸ್ತಾಪ ಮಾಡಬೇಕು. ಇಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಬಾರ್ದು. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಒಂದು ರಾಷ್ಟ್ರ, ಈ ಒಂದು ದಿಕ್ಕಿನಲ್ಲಿ ಏನಾಗಬಾರ್ದು ಅಂದರೆ ಬೋಧನೆಗಳು ಹೋಗಬಾರ್ದು ಅಂತ. ದೇವರ ವಾಕ್ಯ ಏನು ಹೇಳ್ತದೋ ಅಷ್ಟನ್ನು ಮಾತ್ರ ಅವರು ಬೋಧಿಸಬೇಕು. ಅದು ಬೋಧಕರ ಒಂದು ವಿಶೇಷವಾದಂಥ ಒಂದು ಕರ್ತವ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ಬೈಬಲ್ ಬೋಧಕ ಅನೇಕರ ನಂಬಿಕೆಗೆ ಒಳ್ಳೆಯ ಬುನಾದಿ ಆಗ್ತಾನೆ. ಆತ ಒಬ್ಬ ಬೈಬಲ್ ಬೋಧಕ ಏನು ಮಾಡ್ತಾನೆ ಅಂತಂದರೆ ಅನೇಕರ ಒಂದು ನಂಬಿಕೆಗೆ ಒಂದು ಬೆಸ್ಟ್ ಬುನಾದಿಯನ್ನು ಹಾಕುವಂಥವ್ರು ಯಾರು ಅಂತಂದರೆ ಟೀಚರ್ಸ್. ಆ ಟೀಚರ್ಸು ಈ ರೀತಿಯಾದಂಥ ಒಂದು ಕರ್ತವ್ಯವನ್ನು ಅವರು ನೆರವೇರಿಸ್ಬೇಕಂತಕ್ಕಂಥದ್ದು, ಮಾಡಬೇಕಂತಕ್ಕಂಥದ್ದು ಅದು ದೇವರು ಕೊಂಡಂಥ ಒಂದು ಸ್ಪಷ್ಟವಾದಂತಹ, ತಾನು ಸ್ವೀಕರಿಸುವಂತಹ, ಇಚ್ಛೆ ಪಡ್ತಕ್ಕಂಥ ಒಂದು ಸಭೆ ಈಗಿರಬೇಕು ಅಂಥೇಳಿ ಆತನು ಈ ರೀತಿಯಾದಂಥ ಒಂದು ಅಡ್ಮಿನಿಸ್ಟ್ರೇಷನನ್ನು
ದಯಪಾಲಿಸ್ಕೊಟ್ಟದ್ದನ್ನು ನಾವು ಗಮನಿಸ್ತೇವೆ. ಇವರು ಟೀಚರ್ಸು. ಈ ರೀತಿಯಾದಂಥ ಒಂದು ಸಿಸ್ಟಮ್ಸ್ ಚರ್ಚಲ್ಲಿ ಇರಬೇಕು. ಅದನ್ನು ಹೊರತುಪಡಿಸಿ ಒಬ್ಬರೇ ಎಲ್ಲ ಕಾರ್ಯಕ್ರಮನ ಮಾಡ್ತೀನಿ ಅಂತಕ್ಕಂಥದ್ದು ಅದಿದೆಯಲ್ಲ, ಅದು ದೇವರು ಕೋರಿಕೊಳ್ಳದೇ ಇರತಕ್ಕಂಥ ಅಡ್ಮಿನಿಸ್ಟ್ರೇಷನ್. ಅದು ಒಬ್ಬರೇ ಅವರೊಬ್ಬರೇ ಎಲ್ಲ ಮಾಡೋದು, ಅವರೊಬ್ಬರೇ ಅವರೇ ಪೂರ್ತಿ ಹೆಡ್ಡು ಸಭೆಗೆ, ಅವ್ರನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನುವಂಥ ಒಂದು ಅಡ್ಮಿನಿಸ್ಟ್ರೇಷನನ್ನು ದೇವರು ಏರ್ಪಾಟ್ ಮಾಡಿಲ್ಲ. ಸೊ ಹಾಗಾಗಿ ಇದು ಅಡ್ಮಿನಿಸ್ಟ್ರೇಷನ್. ಇನ್ನು ನೆಕ್ಸ್ಟು ಸಭಾ ಸೇವಕರು. ಸಭೆಯಲ್ಲಿ ಸಭಾ ಸೇವಕರುಗಳು ವಿಶೇಷವಾಗಿ ನಾವು ಗಮನಿಸ್ತೇವೆ. ತಿಮೋತಿ ಪತ್ರಿಕೆಯಲ್ಲಿ ಈ ಒಂದು ವಿಷಯವನ್ನು ನಾವು ಗಮನಿಸ್ತೇವೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 13ನೇ ವಚನ. ನೆಕ್ಸ್ಟ್ ಓದೋಣಂತೆ. ಅದಕ್ಕಿಂತ ಮುಂಚೆ ಈ ಸಭಾ ಸೇವಕರು ಅನ್ನೋದಕ್ಕೆ ಗ್ರೀಕ್ ಪದ ಏನು ಹೇಳ್ತಾನೆ ಅಂತಂದರೆ ಡಯಾಕೋನೋಸ್ ಅಂತ ಕರೀತಾರೆ. ಗ್ರೀಕ್ ಪದದಲ್ಲಿ ಡಯಾಕೋನೋಸ್ ಅಂದರೆ ಅರ್ಥ ಏನು ಅಂತಂದರೆ ಯಜಮಾನನ ಆಜ್ಞೆಗಳನ್ನು ಪರಿಪಾಲಿಸುವವನು. ಸಭಾ ಸೇವಕ ಅಂತಂದರೆ ಯಜಮಾನನ ಆಜ್ಞೆಗಳನ್ನು ಪರಿಪಾಲಿಸುವಂಥ ಆತನು ಸಭಾ ಸೇವಕ, ಡಯಾಕೋನೋಸ್ ಅಂತೇಳಿ ಕರೀತಾರೆ. ಸೊ ಈ ಪದದಲ್ಲಿ ಅಧಿಕಾರ ಅನ್ನುವಂಥ ಒಂದು ಅರ್ಥ ಇಲ್ಲ. ಇದನ್ನು ಭಾಳ ಚೆನ್ನಾಗಿ ಗಮನಿಸ್ಬೇಕು. ಸಭಾ ಸೇವಕ ಅಂತಂದರೆ ಅಧಿಕಾರ ತನ್ನದು ಅನ್ನುವಂಥದ್ದು ಆತನಿಗೆ ಏನಿಲ್ಲ. ಯಜಮಾನ ಏನು ಹೇಳ್ತಾನೋ ಅದನ್ನು ಮಾಡುವಂಥದ್ದು. ಅದಕ್ಕೆ ಯೇಸು ಕ್ರಿಸ್ತನು ಕೂಡ ತನ್ನನ್ನು ತಾನು ಏನಂತ ಹೇಳ್ತಾನೆ ಅಂದರೆ ಸೇವಕನು ಅಂತ ಹೇಳ್ತಾನೆ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಬಂದನೇ ಹೊರತು ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಆತನು ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಬಂದನು ಅಂತ ಹೇಳ್ತಾನೆ. ಅದಕ್ಕೆ ಸಭೆಯ ಸೇವಕನಾದನು ಅಂತ ಹೇಳ್ಬಿಟ್ಟು ಪೌಲನು ಕೂಡ ಹೇಳ್ತಾನೆ. ಹಾಗಾಗಿ ಸರ್ವಿಸ್ ಸೇವಕರು ಅಂತಂದರೆ ಯಜಮಾನ ಆಜ್ಞೆಗಳನ್ನು ಅವರು ಪರಿಪಾಲಿಸ್ತಕ್ಕಂಥವರು ಸಭಾ ಸೇವಕರುಗಳು ಅಂತ ಹೇಳ್ತಾರೆ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ವಿಷಯವನ್ನು ನಾವು ಸಭಾಪಾಲಕರ ಒಂದು ವಿಷಯದಲ್ಲಿ ನಾವು ಗಮನಿಸಬೇಕಾದ್ರೆ, ಅದಕ್ಕಿಂತ ಮುಂಚೆ ಈ ಡೀಕನ್ಸ್ಗಳಿಗೆ ಒಂದು ವಿಶೇಷವಾದಂಥ ಕ್ಯಾರೆಕ್ಟರ್ಸ್ಗಳು ಇರಬೇಕು. ಎಲ್ಲರೂ ಡೀಕನ್ಸ್ಗಳಾಗಕ್ಕಾಗಲ್ಲ. ಡೀಕನ್ಸ್ಗಳಿಗೆ ತಮ್ಮದೇ ಆದಂಥ ಕೆಲವು ಕ್ಯಾರೆಕ್ಟರ್ಸ್ಗಳು ಇರಬೇಕು. ಅದನ್ನು ನಾವು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 13ನೇ ವಚನದಲ್ಲಿ ನೋಡ್ತೀವಿ. ಅವ್ರ ಕ್ಯಾರೆಕ್ಟರ್ಸ್ಗಳು ಏನಪ್ಪ ಅಂತಂದರೆ, ಎಂಥವರು ಸಭಾ ಸೇವಕರಾಗಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಅವ್ರದ್ದು ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಹೇಳ್ತಾನೆ. ಆ ಕ್ಯಾರೆಕ್ಟರ್ಸ್ಗಳನ್ನ ಹೊಂದಿದಂಥವ್ರು ಮಾತ್ರವೇ ಸಭಾ ಸೇವಕರು ಆಗಲಿಕ್ಕೆ ಸಾಧ್ಯ ಹೊರತಾಗಿ ಎಲ್ಲರೂ ಸಭಾ ಸೇವಕರಾಗೋದಕ್ಕೆ ಆಗಲ್ಲ. 8ನೇ ವಚನದಿಂದ ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು 2 ಮಾತಿನವರು, ಮದ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರೂ ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ಹಾಗೆಯೇ ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು ಅಂತೇಳಿ. ಇಲ್ಲಿ ಮೇನ್ ಇಂಪಾರ್ಟೆಂಟು ಸಭಾ ಸೇವಕರ ಒಂದು ಕ್ಯಾರೆಕ್ಟರ್ಸನ್ನು ನಾವು ಗಮನಿಸ್ತೀವಿ. ಆ ಕ್ಯಾರೆಕ್ಟರ್ಗಳೇನಿರಬೇಕು ಅಂದರೆ ಅವರು ಗೌರವವುಳ್ಳವರಾಗಿರಬೇಕು. ಎಲ್ಲಿ ಸಭೆಯಲ್ಲಿ ಮತ್ತು ಹೊರಗಡೆ ಕೂಡ ಅವರು ಗೌರವವುಳ್ಳವರಾಗಿರಬೇಕು. ಎರಡನೇದ್ದು 2 ಮಾತಿನವರಾಗಿರಬಾರ್ದು. 2 ಮಾತು ಅಂತಂದರೆ ಇಲ್ಲಿ ಹೌದು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲ ನಾನು ಹಂಗೆ ಹೇಳಲಿಲ್ಲ, ಆ ರೀತಿ 2 ಮಾತಿನವ್ರು ಆಗಿರಬಾರ್ದು. 3ನೇದ್ದು ಮದ್ಯನಿರತರಾಗಿರ್ಬಾರ್ದು. ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಕುಡಿಯುವಂಥ ಒಂದು ಮದ್ಯ ಪಾನಿಗಳು ಆಗಿರಬಾರ್ದು. 4ನೇದ್ದು ನೀಚ ಲಾಭವನ್ನು ಅಪೇಕ್ಷಿಸುವವರಾಗಿರಬಾರ್ದು ಅಂತ ಹೇಳ್ತಾರೆ. ನೀಚ ಲಾಭ ಅಂತಂದರೆ ನಾನು ಅವಾಗಲೇ ಹೇಳಿದ್ದೆ. ನೀಚ ಲಾಭ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸಭೆಗೆ ಊಟ ತಂದಿದ್ದೀವಿ ನಾವು ಸಭೆ ವತಿಯಿಂದ. ನನಗೆ ಈಗ ಸಭೆಯ ಒಂದು ಸುವಾರ್ತಿಕರು ನನಗೆ ಕೆಲಸ ವಹಿಸ್ಕೊಟ್ಟಿದ್ದಾರೆ. ಸೈಮನ್ ಬ್ರದರ್ ಮಧ್ಯಾಹ್ನ ಊಟದ್ದು ನಿಮ್ಮದು ಅಂತೇಳಿ, ನೀವೇನಿದೆ ಅದನ್ನು ಮಾಡಿ ಅಂತೇಳಿ. ನಾನು ಹೋಟ್ಲಿಗೆ ಹೋಗ್ಬಿಟ್ಟು ಬ್ರದರ್ ಒಂದು 20 ಜನಕ್ಕೆ ಊಟ ಎಷ್ಟಾಗುತ್ತೆ? ಒಂದು 2,000 ರೂಪಾಯಿ ಆಗುತ್ತೆ. ಸರಿ ಆಯಿತು, ನೀವು 2,500 ಅಂತ ಬರೀರಿ, ಬಿಲ್ಲಲ್ಲಿ 2,500 ಅಂತ ಬರೀರಿ. ಅದರಲ್ಲಿ 100 ರೂಪಾಯಿ ನೀವು ತೊಗೊಂಡ್ರೆ 400 ರೂಪಾಯಿ ನಾನು ತೊಗೋತೀನಿ, 2,000 ರೂಪಾಯಿ ಚರ್ಚ್ ಬಿಲ್. ಅಂದರೆ ಬಿಲ್ ಹಾಕ್ಸಿರೋದೆಷ್ಟು? ನಾನು 2,500. ಅವನು ಮಾಡಿದ್ದಕ್ಕೆ ಎಷ್ಟು? 2,000 ರೂಪಾಯಿಗೆ ಮಾಡಿದ್ದಾನೆ. ಈಗ 500 ರೂಪಾಯಿ ಯಾವುದದು? ನೀಚ ಲಾಭ. 500 ರೂಪಾಯಿ ಯಾವುದಂದರೆ ನೀಚ ಲಾಭ. ಅದು ನೀಚ ಲಾಭ. ಅದು ವಾಸ್ತವದಲ್ಲಿ ಅದ್ರದ್ದು ಅಮೌಂಟ್ ಎಷ್ಟು ಅಂತಂದರೆ 2,000 ರೂಪಾಯಿನೇ. ಆದರೆ ನನಗೆ ಸಭೆಗೆ ಲೆಕ್ಕ ಏನಂತ ತೋರಿಸ್ತಾ ಇದ್ದೀನಿ? ನಾನು 2,500 ಅಂತ ತೋರಿಸ್ತಾ ಇದ್ದೀನಿ. ಅದ್ರದ್ದು ಬೆಲೆ 2,500 ಅಲ್ಲ, ಅದ್ರ ಬೆಲೆ ಇರೋದು 2,000. ನಾನು ಬರೆಸಿರೋದೆಷ್ಟು? 500 ರೂಪಾಯಿ ಎಕ್ಸ್ಟ್ರಾ ಬರೆಸಿದ್ದೀನಿ ನಾನು. ಆ 500 ರೂಪಾಯಿ ಏನಂತಂದ್ರೆ ನೀಚ ಲಾಭ. ಅದು ಈ ರೀತಿಯಾದಂಥ ನೀಚ ಲಾಭವನ್ನು ಅಪೇಕ್ಷಿಸಬಾರ್ದು.
ಸಭಾ ಸೇವಕರು ಹಿಂಗಿರ್ಬೇಕು. ಯಾಕಂತಂದರೆ ಸಭಾ ಸೇವಕರು ಸಭೆಯ ಕೆಲಸಗಳನ್ನು ಮಾಡಿಸುವಂಥ ಜವಾಬ್ದಾರಿ ಅವ್ರದ್ದು. ಉದಾಹರಣೆಗೆ ಈಗ ಚರ್ಚ್ ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳಿ. ಚರ್ಚ್ ಬಿಲ್ಡಿಂಗಿಗೆ ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಬೇಕು. ಸಭೆಯ ಒಂದು ಆತ್ಮ ಸಂಬಂಧವಾದಂಥ ಕಾರ್ಯಕ್ರಮಗಳನ್ನು, ಅದಕ್ಕೆ ತಗಲುವಂಥ ಖರ್ಚು ವೆಚ್ಚಗಳನ್ನು ಎಲ್ಲ ನೋಡ್ಕೊಳ್ಳೋರು ಯಾರು ಅಂತಂದ್ರೆ ಸಭಾ ಸೇವಕರು. ಅವರು ಸಹೋದರರ ಮುಖಾಂತರ ಇದನ್ನು ಮಾಡಿ ಇದನ್ನ ಹಿಂಗಿಲ್ಲ ಅಂತ ಡೈರೆಕ್ಷನ್ ಮಾಡೋರು ಯಾರು ಅಂತಂದರೆ ಸಭಾ ಸೇವಕರು. ಅವ್ರ ಕೈಯಲ್ಲಿ ಇರುತ್ತೆ ಎಲ್ಲ. ಸೊ ಈ ಕೆಲಸಗಳನ್ನೆಲ್ಲ ಅವ್ರು ಹೇಗೆ ಮಾಡ್ಬೇಕಂತಂದರೆ ನೀಚ ಲಾಭವನ್ನು ಅಪೇಕ್ಷಿಸದ್ದೇ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಸೊ ಇದು ಸಭಾ ಸೇವಕರು ಹಿಂಗಿರಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಸಭಾ ಸೇವಕರುಗಳು ಅಂತಂದರೆ ಸೇವೆ ಮಾಡ್ತಕ್ಕಂಥವರೇ ಹೊರತಾಗಿ ಅಧಿಕಾರ ಮಾತ್ರ ಅವರಿಗೆ ಇಲ್ಲ. ನಾನು ಹೇಳಿದ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ತೀನಿ, ನನಗೆ ಕೇಳಕ್ಕೆ ನೀನು ಯಾರು ಅಂತೇಳಿ ಅನ್ನುವಂಥ ಸ್ಥಿತಿಲಿ ಸಭಾ ಸೇವಕರುಗಳಿಲ್ಲ. ಇವರು ಯಜಮಾನನು ಏನು ಹೇಳ್ತಾನೋ ಅದನ್ನು ಅವರು ಮಾಡ್ಬೇಕಷ್ಟೇ, ಸೇವಕರು ಅಷ್ಟೇ. ಅದಕ್ಕೆ ಸಭಾ ಸೇವಕರು. ಅದಕ್ಕೆ ಇಂಗ್ಲೀಷ್ನಲ್ಲಿ ಗ್ರೀಕಲ್ಲಿ ಏನಂದರೆ ಡಿಯೋಕೋನೋಸ್ ಅಂತೇಳಿ ಗ್ರೀಕಲ್ಲಿ ಕರೆಯುವಂಥದ್ದನ್ನು. ಸೊ ರೋಮಾಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ, ರೋಮಾಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 13:4 ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸ್ತಾನೆ. ಎದುರಿಸುವವರು ಶಿಕ್ಷೆಗೊಳಗಾಗುವರು. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆಯ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ. ನೀನು ಅಧಿಕಾರಿಗೆ ಭಯಪಡದೇ ಇರಬೇಕೆಂದು ಅಪೇಕ್ಷಿಸ್ತೀಯೋ, ಒಳ್ಳೆಯದನ್ನು ಮಾಡು, ಆಗ ಆ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆ ಉಂಟಾಗುವುದು ಅಂತ ಹೇಳಿ. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಒಂದು ಲೋಕದಲ್ಲಿರ್ತಕ್ಕಂಥ ಒಂದು ಸಿಸ್ಟಮನ್ನು ಉದಾಹರಣೆಯಾಗಿ ತೋರಿಸ್ತಾನೆ. ಲೋಕದಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮ್ಮ ಯಜಮಾನರಿಗೆ ಹೇಗೆ ಒಬಿಡಿಯೆಂಟ್ ಆಗಿರ್ತಾರೋ, ಸಭೆಯಲ್ಲಿರ್ತಕ್ಕಂಥ ಸೇವಕರು ಕೂಡ ತಮ್ಮ ಮೇಲೆ ಯಾರಿದ್ದಾರೆ, ಅಧಿಕಾರಿ, ಸಭಾ ಹಿರಿಯರಿದ್ದಾರೆ, ಸಭಾ ಪಾಲಕರಿದ್ದಾರೆ, ಅವರಿಗೆ ನೀವೇನಾಗಿರ್ರಿ, ನೀವು ಅಧೀನರಾಗಿರ್ರಿ. ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಮಾಡಿ. ಅದು ನಿಮ್ಮ ಒಂದು ಸೇವೆ ಹೊರತಾಗಿ. ಅದೇ 4ನೇ ವಚನದಲ್ಲಿ ಹೇಳ್ತಾನೆ, ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ ಅಂತ. ಅಂದರೆ ನಿನಗೆ ಬಂದಿರತಕ್ಕಂಥ ಈ ಸೇವೆ ಯಾವುದಕ್ಕೋಸ್ಕರ ಅಂತಂದರೆ ನಿನ್ನ ಹಿತಕ್ಕೋಸ್ಕರ, ಸಭೆಯ ಹಿತಕ್ಕೋಸ್ಕರ ಬಂದಿದೆ. ಹಾಗಾಗಿ ಸಭಾ ಸೇವಕರು ಯಾವ ರೀತಿಯಾದಂತಹ ಒಂದು ಗುಣಗಳನ್ನು ಹೊಂದಿರಬೇಕು ಅಂತೇಳಿ ಗ್ರಂಥ ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಮಾತು. ಈಗ ನಾವಾಗಲೇ ನೋಡ್ದಂಗೆ ತಿಮೋತಿಗೆ ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಸಭಾ ಸೇವಕಿಯರು ಅಂತ ಹೇಳ್ತಾನೆ. ಸಭಾ ಸೇವಕಿಯರು ಅಂತಂದರೆ ಸ್ತ್ರೀಯರಲ್ಲ. ಸಭಾ ಸೇವಕರು ಅಂತಂದರೆ ಓನ್ಲಿ ಪುರುಷರು ಮಾತ್ರನೇ. ಸಭಾ ಸೇವಕಿಯರು ಅಂತಂದರೆ ಇಂಗ್ಲೀಷ್ನಲ್ಲಿ ಅವರ ಹೆಂಡತಿಯರು ಅಂತ ಅರ್ಥ. ಸಭಾ ಸೇವಕರು ಇರ್ತಾರಲ್ಲ, ಸಭಾ ಸೇವಕರ ಹೆಂಡತಿಯರು. ಆ ಒಂದು ದೃಷ್ಟಿಕೋನದಲ್ಲಿ ಸಭಾ ಸೇವಕಿಯರು ಅಂತೇಳಿ ಗ್ರಂಥ ಅಲ್ಲಿ ಪ್ರಸ್ತಾಪ ಮಾಡ್ತದೆ ವಿನಃ ಸ್ತ್ರೀಯರು ಕೂಡ ಸಭಾ ಸೇವಕಿಯರು ಆಗಬಹುದು ಅಂತೇಳಿ ಅದು ಸೂಚಿಸ್ತಾ ಇಲ್ಲ. ಅದನ್ನು ಇಂಗ್ಲೀಷ್ನಲ್ಲಿ ಚೆನ್ನಾಗಿದೆ, ಇಂಗ್ಲೀಷಲ್ಲಿ ಬೈಬಲ್ ಇದ್ದರೆ ಅದನ್ನು ಓದಿದ್ರೆ ಕ್ಲಿಯರ್ ಆಗುತ್ತೆ. ಅದು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ, 10 ಲಾಸ್ಟಲ್ಲಿದೆ ನೋಡಿ, 11ನೇ ವಚನ ಕರೆಕ್ಟ್. ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು ಅಂತ ಹೇಳ್ತಾನೆ. ಸಭಾ ಸೇವಕಿಯರು ಅಂತಂದರೆ ಸಭಾ ಸೇವಕನ ಹೆಂಡತಿ ಕೂಡ ಏನಾಗಿರ್ಬೇಕಂತೆ, ಗೌರವವುಳ್ಳವರಾಗಿರಬೇಕು ಅಂತ ಅರ್ಥ ಹೊರತಾಗಿ ಸಭಾ ಸೇವಕಿಯರು ಅಂತಂದರೆ ಸ್ತ್ರೀಯರು ಅಂತಲ್ಲ. ಸ್ತ್ರೀಯರು ಡೀಕನ್ಸ್ಗಳಲ್ಲ. ಇವತ್ತು ಡಿನಾಮಿನೇಷನ್ಗಳಲ್ಲಿ ಡೀಕನ್ಸನ್ನು ಸ್ತ್ರೀಯರನ್ನಾಗಿ ಕೂಡ ನೇಮಕ ಮಾಡ್ತಾರೆ. ಬಟ್ ಇದು ಆ ಆ್ಯಂಗಲಲ್ಲಿ ಹೇಳಿಲ್ಲ. ಅದನ್ನು ನೀವು ಇಂಗ್ಲೀಷಲ್ಲಿ ಸಿಗ್ತಮ್ಮ, ನೋಡ್ತೀರಾ, ಅದನ್ನು ಓದ್ತೀರಾ? ದೇರ್ ವೈಫ್ಸ್ ಅಂತಿದೆ ನೋಡಿ. ದೇರ್ ವೈಫ್ಸ್ ಅಂದರೆ ಯಾರ ವೈಫ್ಸು? ಸಭಾ ಸೇವಕರ ಹೆಂಡತಿಯರು ಅಂತ ಅರ್ಥ. ಸಭಾ ಸೇವಕರ ಹೆಂಡತಿಯರು, ಅದಕ್ಕೆ ಸಭಾ ಸೇವಕಿಯರು ಅಂತ ಅವರಿಗೆ ಪ್ರಸ್ತಾಪ ಮಾಡ್ತಾನೆ ಹೊರತಾಗಿ ಸ್ತ್ರೀಯರು ಕೂಡ ಸಭಾ ಸೇವಕಿಯರಾಗಿರಬೇಕು ಅಂತೇಳಿ ಈ ಮಾತು ಹೇಳ್ತಾ ಇಲ್ಲ. ಇದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಸೊ ಹಾಗಾಗಿ ಸಭಾ ಸೇವಕಿಯರು ಅಂತಂದರೆ ಸಭಾ ಸೇವಕನ ಹೆಂಡತಿ ಗೌರವವುಳ್ಳಕ್ಕೆ ಆಗಿರಬೇಕು, ಗೌರವದಿಂದ ಆಕೆ ನಡ್ಕೋಬೇಕು. ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರು, ಚಾಡಿ ಹೇಳುವವರು ಆಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. ಸಭಾ ಸೇವಕರು ಏಕಪತ್ನಿಯುಳ್ಳವರು, ತಮ್ಮ ಮಕ್ಕಳನ್ನು ಮನೆಯವರನ್ನು ಚೆನ್ನಾಗಿ ಆಳುವವರು ಆಗಿರಬೇಕು. ಸಭಾ ಸೇವಕರಾಗಿ ಚೆನ್ನಾಗಿ ಕೆಲಸ ಮಾಡಿದವರು ತಮಗೆ ಒಳ್ಳೆ ಪದವಿಯನ್ನು, ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಸಂಬಂಧವಾಗಿ ಬಹುಧೈರ್ಯವನ್ನು ಸಂಪಾದಿಸ್ಕೊಳ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ಸಭಾ ಸೇವಕರಿಗೆ ಇರತಕ್ಕಂಥ ಒಂದು ಕ್ವಾಲಿಟೀಸ್. ಸೊ ಸಭಾ ಸೇವಕರು
ಫಸ್ಟ್ ಆಫ್ ಆಲ್ ಯಾರಾಗಿರ್ಬೇಕಂದ್ರೆ ಪುರುಷರಾಗಿರ್ಬೇಕು. ಸ್ತ್ರೀಯರು ಸಭಾ ಸೇವಕಿಯರಾಗೋದಕ್ಕೆ ಗ್ರಂಥ ಅನುಮತಿ ಕೊಡಲ್ಲ. ಸಭಾ ಸೇವಕಿಯರು ಅಂತೇಳಿ ಆ ಪದ ಯಾಕೆ ಬಳಸಲ್ಪಟ್ಟಿದ್ದಾನೆ ಅಂದರೆ ಸಭಾ ಸೇವಕರ ಹೆಂಡತಿಯರ ವಿಷಯದಲ್ಲಿ ಪರಿಶುದ್ಧಾತ್ಮನ ಏನು ಹೇಳ್ತಾನೆ ಅಂದರೆ ಅವರೂ ಕೂಡ ಗೌರವಯುತವಾಗಿರಬೇಕು, ಅವರು ಮಧ್ಯನಿರತರಾಗಿರಬಾರ್ದು ಸಭಾ ಸೇವಕನ ಹೆಂಡತಿಯರು ಅಂತೇಳಿ. ಸೊ ಹಾಗಾಗಿ ಇದು ಈ ಒಂದು ವಿಷಯದಲ್ಲಿ ಸಭಾ ಸೇವಕರ ವಿಷಯದಲ್ಲಿ ಗ್ರಂಥ ನಮಗೆ ವಿಶೇಷವಾದಂಥ ಮಾತು. ಇನ್ನು ನೆಕ್ಸ್ಟ್ ಸಭಾ ಸೇವಕರಾದಮೇಲೆ ಯಾರು ಬರ್ತಾರೆ? ಸಭಾ ಪಾಲಕರು. ಸಭಾ ಪಾಲಕರು ಅಂತಂದರೆ ಪಾಸ್ಟರ್ಸ್ ಅಂತ ಯಾರಿಗೆ ಕರಿತೀವಿ ಅಂದರೆ ಸಭಾ ಪಾಲಕರು ಕರಿತೀವಿ. ಈ ಪಾಸ್ಟರ್ಸ್ಗಿರುವಂಥ ಅರ್ಹತೆಗಳು 1 ತಿಮೋತಿ 3ನೇ ಅಧ್ಯಾಯ 1ರಿಂದ 7ನೇ ವಚನದವರೆಗೂ ಇವರು ಒಂದು ಕ್ವಾಲಿಫಿಕೇಷನ್ಸ್ಗಳನ್ನು ನಾವು ಗಮನಿಸ್ತೀವಿ. ಏನೆಲ್ಲ ಅರ್ಹತೆಗಳು ಸಭಾ ಪಾಲಕರಿಗಿರಬೇಕು ಅಂತೇಳಿ. ಸಭಾ ಪಾಲಕರು ಏನಾಗಿರಬೇಕು ಅಂತಂದರೆ ಅವರು ದೋಷಾರೋಪ ಇಲ್ಲದವನು, ಏಕಪತ್ನಿಯುಳ್ಳ, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು, ಕುಡಿದು ಜಗಳವಾಡುವವನು, ಒಡೆದಾಡುವವನು ಆಗಿರಬಾರದು, ಸಾತ್ವಿಕನು, ಕುತರ್ಕ ಮಾಡದವನು, ದ್ರವ್ಯಾಶೆ ಇಲ್ಲದವನು, ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯನ್ನು ಚೆನ್ನಾಗಿ ಆಳುವವನು, ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೆಂಗಾಳ್ತಾನೆ, ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರ್ದು. ಸೊ ಈ ಗುಣಗಳನ್ನು, ಕ್ಯಾರೆಕ್ಟರ್ಸ್ಗಳನ್ನು ಸಭಾ ಪಾಲಕನ ವಿಷಯದಲ್ಲಿ ತಿಳಿಸ್ತಕ್ಕಂಥ ಮಾತು. ಸೊ ಹಾಗಾಗಿ ಸಭೆ ಒಂದು ಅಡ್ಮಿನಿಸ್ಟ್ರೇಷನ್ ಹೇಗೆ ನಡಿಬೇಕಪ್ಪ ಅಂತಂದರೆ ಸಭಾ ಪಾಲಕ ಈ ರೀತಿಯಾದಂಥ ಒಂದು ಗುಣಗಳನ್ನು ಪಡೆದಿರಬೇಕು. ಸೊ ಇದಕ್ಕೆ ಗ್ರೀಕ್ನಲ್ಲಿ ಪ್ರೆಸ್ಬಿಟರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೀತಾರೆ. ಪ್ರೆಸ್ಬಿಟರ್ ಅಥವಾ ಬಿಷಪ್ ಅಂತಾರೆ. ಮತ್ತು ಹಿರಿಯ ಅಂತಾರೆ, ಸಭಾ ಹಿರಿಯ, ಆಮೇಲೆ ಸಭಾ ಪಾಲಕ, ಆಮೇಲೆ ಕುರುಬ ಅಂತಲೂ ಕೂಡ ಆತನ ಕರೀತಾರೆ. ಸೊ ಈ ರೀತಿಯಾದಂಥ ಒಂದು ಪದಗಳನ್ನು ಸಭಾ ಪಾಲಕರಿಗೆ ಬಳಸ್ತಾರೆ. ಹಿರಿಯರು ಅಂತಾರೆ, ಆಮೇಲೆ ಅಧ್ಯಕ್ಷರು ಅಂತಾರೆ, ರಕ್ಷಕರು ಅಂತಾರೆ, ಕಾಯುವವರು ಅಂತಾರೆ, ಮೇಲ್ವಿಚಾರಕರು ಅಂತಾರೆ. ಇದೆಲ್ಲ ಪದಗಳು ಬಳಸಲ್ಪಟ್ಟಿದ್ದು ಯಾರಿಗೆ ಅಂದರೆ ಸಭಾ ಹಿರಿಯರಿಗೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 28ನೇ ವಚನದಲ್ಲಿ ಪೌಲನು ಎಫೆಸದಲ್ಲಿರ್ತಕ್ಕಂತಹ ಸಭಾ ಹಿರಿಯರನ್ನು ಕರೆ ಕಳಿಸಿ ಅವ್ರಿಗೇನು ಹೇಳ್ತೇನೆ ಅಂತಂದರೆ ಅಲ್ಲಿ ಒಂದು ವಿಶೇಷವಾದಂಥ ಮಾತು ನಮಗೆ ಕಂಡು ಬರ್ತದೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 17 ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳಿಸಿ ಅಲ್ಲಿಯ ಸಭಾ ಹಿರಿಯರನ್ನು ಕರೆಸಿದನು ಅಂತ ಹೇಳ್ತಾನೆ. ಸಭಾ ಹಿರಿಯರನ್ನು ಕರೆಸಿದನು. ಕರೆಸ್ಬಿಟ್ಟು ಅವ್ರಿಗೆ ಏನು ಹೇಳ್ತಾನೆ ಅಂತಂದರೆ ಈ ಕಡೆ ಬಂದ್ಬಿಡೋಣ. 28ನೇ ವಚನದಲ್ಲಿ ಅವ್ರಿಗೇನು ಹೇಳ್ತಾನೆ ಅಂದರೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿಟ್ಟಿರುವುದರಿಂದ ಅಂತ ಹೇಳ್ತಾನೆ. ಅಂದರೆ ಸಭಾ ಹಿರಿಯರು ಅಂದರೆ ಯಾರು? ಅಧ್ಯಕ್ಷರು. ಸಭಾ ಹಿರಿಯರಿಗೆ ಅಧ್ಯಕ್ಷರು ಅಂತ ಕರೀತಾರೆ. ಆಮೇಲೆ ಪರಿಪಾಲಕರು ಅಂತ ಹೇಳ್ತಾನೆ. ಪರಿಪಾಲಿಸುವುದಕ್ಕಾಗಿ, ದೇವರ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಅಂತ. ಅಂದರೆ ಅವರು ಕೂಡ ಪರಿಪಾಲಕರು, ಕಾಯುವಂಥವರು. ಸಭೆಯನ್ನು ಕಾಯ್ತಕ್ಕಂಥವ್ರು ಯಾರು ಅಂತಂದರೆ ಸಭಾ ಪಾಲಕರು ಅಂತೇಳಿ. ಸಭಾ ಪಾಲಕರು ಅಂತಂದರೆ ಎಂಥ ಸ್ಥಾನ ಅಂದರೆ ನೆಕ್ಸ್ಟ್ ಟು ದ ಕ್ರೈಸ್ಟು ಅಂತೇಳಿ, ಕ್ರಿಸ್ತನ ನಂತರದ ಸ್ಥಾನ ಯಾರಿಗೆ ಅಂತಂದರೆ ಸಭಾ ಪಾಲಕರಿಗೆ. ನಾವು ಬೈಬಲ್ ಟ್ರೈನಿಂಗ್ ಮಾಡಬೇಕಾದ್ರೆ ನಮಗೆ ಗಮನಕ್ಕೆ ಬಂದ ಹಾಗೆ ಆವಾಗ 2004-05ರಲ್ಲಿ ಯಾವ ಒಂದು ಕ್ರಿಸ್ತನ ಸಭೆಗಳಲ್ಲಿಯೂ ಕೂಡ ಸಭಾ ಹಿರಿಯರು ಅಂತಕ್ಕಂಥವ್ರು ಇಲ್ಲ ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಸಭಾ ಹಿರಿಯರು ಆ ಸಭೆಗಳಲ್ಲಿ ಇದ್ದರು ಅಂತಂದರೆ ಅದು ಪರಿಪೂರ್ಣವಾದಂಥ ಮಟ್ಟಕ್ಕೆ ಬೆಳೆದಂಥ ಸಭೆ ಅಂತೇಳಿ ಗುರುತಿಸಲ್ಪಡ್ತದೆ. ಹಾಗಾಗಿ ಪ್ರತಿ ಸ್ಥಾನಿಕ ಸಭೆಯಲ್ಲಿ ಸಭಾ ಹಿರಿಯರನ್ನು ನೀನು ನೇಮಿಸು ಅಂತೇಳಿ ಪೌಲ ತಿಮೋತಿಗೆ ತೀತನಿಗೆ ಹೇಳ್ತಾನೆ. ಪೌಲ ತಿಮೋತಿ ಮತ್ತು ತೀತರಿಗೆ ಏನು ಹೇಳ್ತಾನೆ ಅಂತಂದರೆ ಎಲ್ಲ ಸಭೆಗಳಲ್ಲಿ ಸಭಾ ಹಿರಿಯರನ್ನು ನೇಮಿಸ್ರಿ ಅಂತ ಹೇಳ್ತಾನೆ. ಅಂದರೆ ಸಭಾ ಹಿರಿಯರನ್ನು ನೇಮಿಸು ಅಂತಂದರೆ ಸಭಾ ಹಿರಿಯರು ಆ ಸ್ಥಾನಿಕ ಸಭೆಯಲ್ಲಿ ನೇಮಕ ಆದರು ಅಂತಂದರೆ ಸಭೆ ಒಂದು ಹಂತಕ್ಕೆ ಬಂದಿದೆ ಅಂತ. ಹಾಗಾಗಿ ನಮ್ಮ ಸ್ಥಾನಿಕ ಸಭೆಗಳಲ್ಲಿ ನಮ್ಮ ಒಂದು ಫೋಕಸ್ ಯಾವುದ್ರ ಮೇಲೆ ಇರಬೇಕಂತಂದರೆ ಸ್ಥಾನಿಕ ಸಭೆಯಲ್ಲಿ ಸಭಾ ಹಿರಿಯರನ್ನು ನೇಮಿಸಬೇಕು ಅನ್ನುವಂಥ ಒಂದು ಗುರಿಯನ್ನು ಹೊಂದಿಕೊಂಡು ಸ್ಥಾನಿಕ ಸಭೆಗಳು ಕೆಲಸ ಮಾಡಬೇಕು. ಆ ದಿಕ್ಕಿನಲ್ಲಿ ಈಗಾಗಲೇ ಸ್ಥಾನಿಕ ಸಭೆಯಲ್ಲಿ ಇರ್ತಕ್ಕಂತಹ ಈ ಸಭಾ ಹಿರಿಯರ ಅರ್ಹತೆಯನ್ನು ಒಂದಿಷ್ಟು ಹೊಂದಿಕೊಂಡಿರ್ತಕ್ಕಂಥವರನ್ನು ನಾವು ಗುರುತಿಸಿ ಅವರನ್ನು ನಾವು ಟ್ರೈನ್ ಮಾಡಿ ಸುವಾರ್ತಿಕರು, ಉಪದೇಶಕರು ಏನು ಮಾಡಬೇಕಂದ್ರೆ ಸಭಾ ಹಿರಿಯರನ್ನಾಗಿ ನೇಮಿಸುವಂಥ ಒಂದು ಮಟ್ಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗಬೇಕು. ಆಗಲೇ ಒಂದು ಸಭೆ ಒಂದು ಹಂತಕ್ಕೆ ಮುಟ್ಟಿದೆ ಅನ್ನುವಂಥ ಒಂದು ಸಂದೇಶವನ್ನು ಸಭಾ ಹಿರಿಯರು ಏರ್ಪಡುವುದ್ರ ಮುಖಾಂತರ ಒಂದು ಸಂದೇಶವನ್ನು ಕೊಡಲಿಕ್ಕಾಗುತ್ತೆ. ಸೊ ಹಾಗಾಗಿ ಸಭಾ ಹಿರಿಯರು ಅಂತಂದರೆ ಇವರು ಮೇಲ್ವಿಚಾರಕರು. ಈ ಹಿರಿಯ, ಅಧ್ಯಕ್ಷ, ರಕ್ಷಕ,
ಕಾಯುವವನು, ಮೇಲ್ವಿಚಾರಕನು, ಈ ಎಲ್ಲ ಒಂದು ಪದಗಳು ಕರ್ತವ್ಯಗಳನ್ನು ಸೂಚಿಸಿದ್ರೂ ಕೂಡ ಅವೆಲ್ಲವೂ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದೇ ಕಾರ್ಯವನ್ನು ಅದು ಸೂಚಿಸ್ತದೆ ಅನ್ನುವಂಥದ್ದು ಭಾಳ ವಿಶೇಷವಾದಂಥ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ತೀತನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲೂ ಕೂಡ ನಾವು ಗಮನಿಸೋದು. ತೀತನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ಅಪೊಸ್ತಲನಾದಂಥ ಪೌಲನು ತೀತನಿಗೆ, ಯಾಕೆಂದರೆ ಸಭಾಧ್ಯಕ್ಷನು ದೇವರ ಮನೆ ವಾರ್ತೆಯವನಾಗಿರುವುದರಿಂದ ನಿಂದಾರಹಿತನಾಗಿಯೂ ಸ್ವೇಚ್ಛಪರನಾದರೂ ಮುಂಗೋಪಿಯಾದರೂ ಕುಡಿದು ಜಗಳವಾಡುವವನಾದರೂ ಒಡೆದಾಡುವವನಾದರೂ ನೀಚ ಲಾಭವನ್ನು ಅಪೇಕ್ಷಿಸುವವನಾದರೂ ಆಗಿರದ್ದೇ ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥಚಿತ್ತನು, ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನೂ ಆಗಿದ್ದು ತಾನು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರಿಸ್ತ ಬೋಧಾನುಸಾರವಾದ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡವನಾಗಿರಬೇಕು ಅಂತ ಹೇಳಿದ್ರು. ಸೊ ಇದು ಅವ್ರ ಕ್ವಾಲಿಫಿಕೇಶನ್. ಬ್ರದರ್, ನೀವು ಸಭೆ ಹಿರಿಯರಾಗಬೇಕಂತ ಇಷ್ಟ ಇದೆಯಾ ನಿಮಗೆ? ಇರಬೇಕು ಬ್ರದರ್, ಇದು ನಮ್ಮ ಗುರಿ. ಇದು ಯಾಕೆಂತಂದರೆ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಏನು ಹೇಳ್ತಾನಂತಂದರೆ, ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಳಬೇಕೆಂದಿರುವವನು ಒಳ್ಳೆಯ ಉದ್ಯೋಗವನ್ನು ಪಡ್ಕೊಳ್ಳಬೇಕಂತೇಳಿ ಮನಸ್ಸು ಮಾಡಿದ್ದಾನೆ ಅಂತ ಅರ್ಥ. ಅದು ಒಳ್ಳೆ ಉದ್ಯೋಗ, ಅದನ್ನು ನಾನು ಸಂಪಾದಿಸ್ಕೊಳ್ಬೇಕು, ಆ ಮಟ್ಟಕ್ಕೆ ನಾನು ಬೆಳಿಬೇಕು ಅಂತ. ಈ ರೀತಿಯಾದಂಥ ಒಂದು ಮನೋಭಾವನೆಯನ್ನು ಸಭೆಗಳು ಹೊಂದಿರಬೇಕು ಅನ್ನುವಂಥದ್ದು ಭಾಳ ವಿಶೇಷವಾದಂಥ ಮಾತು. ಸೊ ಇನ್ನು ಎರಡನೇದಾಗಿ ಸಭಾಪಾಲಕರು ಕೂಡ ಯಾರು ಅಂತಂದರೆ ಅವರು ಪುರುಷರು ಮಾತ್ರನೇ, ಸ್ತ್ರೀಯರು ಸಭಾಪಾಲಕಿಯರು ಅಲ್ಲ ಗ್ರಂಥ ಸೂಚಿಸ್ತದೆ. ಸಭಾಪಾಲಕರು ಅಂತಂದ್ರೆ ಪುಲ್ಲಿಂಗನ ಸ್ತ್ರೀಲಿಂಗನ? ಪುಲ್ಲಿಂಗ. ಸಭಾಪಾಲಕಿಯರು ಅಂದರೆ ಯಾರು ಬರ್ತಾರೆ ಅಲ್ಲಿ? ಸ್ತ್ರೀಲಿಂಗ ಬರ್ತದೆ. ಗ್ರಂಥ ನಮಗೇನು ಹೇಳ್ತದೆ? ಸಭಾ ಪಾಲಕರು ಅಂತ ಹೇಳ್ತಾನೆ. ಸೊ ಪುರುಷ ಪುಲ್ಲಿಂಗವನ್ನು ಸೂಚಿಸ್ತದೆ. ಹಾಗಾಗಿ ಸಭಾಪಾಲಕರು ಯಾರು ಅಂತಂದರೆ ಮೊಟ್ಟ ಮೊದಲನೇದಾಗಿ ಅವರು ಪುರುಷರಾಗಿರಬೇಕು. ಅವರ ಒಂದು ಕ್ಯಾರೆಕ್ಟರ್ಸ್ಗಳು ಈ ರೀತಿಯಾಗಿರಬೇಕು. ಅಂಥವರು ಸಭಾಪಾಲಕರು. ಅದು ಎಷ್ಟು ಜನ? ಒಬ್ಬರೇ ಅಲ್ಲ. ಸ್ಥಾನಿಕ ಸಭೆಯಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಈ ರೀತಿಯಾದಂಥ ಒಂದು ಸಭಾಪಾಲಕರನ್ನು ಹೊಂದಿರಬೇಕಂತೇಳಿ ಗ್ರಂಥ ದೇವರು ಕೋರಿಕೊಂಡಂಥ ಸಭೆಯ ಒಂದು ಮಾದರಿಯ ವಿಷಯದಲ್ಲಿ ಮಾತಾಡ್ತಾ ಇದೆ. ಮತ್ತು ಅವರ ಒಂದು ಕಾರ್ಯವ್ಯಾಪ್ತಿ ಎಷ್ಟು ಅಂತೇಳಿ ನೋಡಿದ್ರೆ ಅವರು ಒಂದು ವರ್ಕಿಂಗ್ ಏರಿಯಾ, ಅವರು ಎಲ್ಲೆಲ್ಲಿ ವರ್ಕ್ ಮಾಡಬೇಕು, ಅವ್ರ ಕಾರ್ಯವ್ಯಾಪ್ತಿ ಎಲ್ಲಿ ಕೆಲಸ ಮಾಡಬೇಕು ಅವರು? ಎಸ್ ಬ್ರದರ್, ಒಂದೇ ಒಂದು ಸ್ಥಾನಿಕ ಸಭೆಯಲ್ಲಿ ಅವ್ರು ಯಾವ ಸ್ಥಾನಿಕ ಸಭೆಯಲ್ಲಿ ಇದ್ದಾರೋ ಆ ಸ್ಥಾನಿಕ ಸಭೆಯಲ್ಲಿ ಮಾತ್ರವೇ ಅವ್ರು ಏನು ಮಾಡಬೇಕು, ಅವ್ರ ಕೆಲಸ ಇರಬೇಕು ಹೊರತಾಗಿ ಇನ್ನೊಂದು ಸಭೆಗಳ ಮೇಲೆ ಹೋಗಿ ಅವರು ಕೆಲಸ ಮಾಡುವಂಥದ್ದು ಅಲ್ಲ. ಅದು ಗ್ರಂಥ ಒಪ್ಪಲ್ಲ. ಇವತ್ತು ಏನು ನಡೀತದೆ ಅಂತಂದರೆ, ನೀವು ಲೋಕದಲ್ಲಿ ನೋಡಿ, ಉದಾಹರಣೆಗೆ ಹೇಳ್ಬೇಕಂತಂದರೆ ಸಭಾಪಾಲಕರು ಅಂತಂದರೆ ಇಲ್ಲಿ ಹೇಳ್ತಾನೆ ಸಭಾ ಹಿರಿಯರು ಅಂತೇಳಿ. ಆ ಸಭಾ ಹಿರಿಯರು ಕೇವಲ ಸ್ಥಾನಿಕ ಸಭೆಗೆ ಮಾತ್ರ ಸೀಮಿತವಾಗಿರ್ತಾರೆ. ಅವರಿಗೆ ಕ್ಯಾರೆಕ್ಟರ್ಸ್ಗಳು ಹಿಂಗೆ ಇರಬೇಕು ಅಂತ ಹೇಳ್ತೆ. ಲೋಕದಲ್ಲಿ ಈ ಕ್ಯಾರೆಕ್ಟರ್ಸ್ ಇಲ್ಲದೆ ಇರ್ತಕ್ಕಂಥವರು ಕೂಡ ಏನಂತಾರೆ, ಸಭಾಪಾಲಕರು ಅಂತೇಳಿ ಕರೆಯಲ್ಪಡ್ತಾರೆ. ನನಗೂ ಕೂಡ ಎಷ್ಟೋ ಜನರು ಪಾಸ್ಟ್ರೆ ಅಂತ ಕರೀತಾರೆ. ಕರೆದಾಗ ನಾನು ಹೇಳೋದು, ನಾನು ಪಾಸ್ಟ್ರ್ ಆಗಬೇಕಂತ ಇಷ್ಟ ಇದೆ ನನಗೂ ಕೂಡ. ಇನ್ನೂ ನಾನು ಪಾಸ್ಟ್ರ್ ಆಗಿಲ್ಲ, ಪಾಸ್ಟ್ರ್ ಆಗಬೇಕು ಅಂತೇಳಿ ನನಗೆ ಮನಸ್ಸಿದೆ. ಇವತ್ತಿಲ್ಲ ನಾಳೆ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನ ನಾನು ಪಡ್ಕೊಂಡು ನಾನು ಪಾಸ್ಟ್ರ್ ಆಗುವಂಥ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಸಾಧ್ಯವಾದರೆ ದೇವ್ರ ಚಿತ್ತ ಆದರೆ ಅದನ್ನು ನಾನು ನಿರ್ವಹಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹೇಳಿದಾಗ ಅವರು ನಗ್ತಾರೆ, ಏನು ಬ್ರದರ್ ನೀವು ಪಾಸ್ಟ್ರು ಅಂತೀರಿ, ನೀವು ಏನೇನೋ ಮಾತಾಡ್ತಿರಲ್ಲ ಅಂತ ಹೇಳ್ತಾರೆ ಅವರು. ಅಂದರೆ ಅವ್ರಿಗೆ ಗೊತ್ತಿಲ್ಲ ಲೋಕದಲ್ಲಿ ಪಾಸ್ಟ್ರು ಅಂತಂದರೆ ಬೈಬಲ್ ಹಿಡ್ಕೊಂಡು ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಏನವರು ಪಾಸ್ಟ್ರು. ಅದಕ್ಕೆ ನಾನು ಸುವಾರ್ತಿಕನ ವಿಷಯದಲ್ಲಿ ನಾನು ಕೊನೆಯದಾಗ ಒಂದು ಪಾಯಿಂಟ್ ಹೇಳಿದೆ. ನಾನು ಸುವಾರ್ತಿಕನು ಸಭಾಪಾಲಕನು ಅಲ್ಲ ಅಂತೇಳಿ, ಪಾಸ್ಟ್ರ್ ಅಲ್ಲ ಅಂತೇಳೋದು. ಹಾಗಾಗಿ ಈ ರೀತಿ ಒಂದು ಆಲೋಚನೆಯಲ್ಲಿರ್ತಕ್ಕಂತಹ ಸಭೆಗಳನ್ನು ಮತ್ತು ದೇವ್ರು ಹೆಂಗೆ ಸ್ವೀಕಾರ ಮಾಡ್ತಾನೆ? ಸ್ವೀಕಾರ ಮಾಡಲ್ಲ. ಹಾಗಾಗಿ ಇವೆಲ್ಲ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಇದ್ದರೆ ದೇವರು ಸ್ವೀಕರಿಸಲಾರದಂಥ ಸಭೆಗಳೇ ಜಾಸ್ತಿ ಇದ್ದಾವೆ, ಇವತ್ತು ತುಂಬಿ ತುಳುಕಿರ್ತೇವೆ. ಆದ್ದರಿಂದ ಪರಿಸ್ಥಿತಿಗಳು ಹಿಂಗಿರೋದ್ರಿಂದ ಸಭಾ ಹಿರಿಯನು ಆತನ ಕಾರ್ಯವ್ಯಾಪ್ತಿ ಎಷ್ಟು ಅಂತಂದರೆ ಸ್ಥಾನಿಕ ಸಭೆಗೆ ಮಾತ್ರ ಏನಾಗಿರ್ಬೇಕು, ಸೀಮಿತ ಆಗಿರಬೇಕು. ಇನ್ನೊಂದು ಸಭೆಗಳ ಮೇಲೆ ಹೋಗಿ ತನ್ನ ಒಂದು ಕಾರ್ಯಭಾರವನ್ನು, ತನ್ನ ಒಂದು ಆಡಳಿತವನ್ನು ಅಲ್ಲಿ ವಿಸ್ತಾರ ಮಾಡಬಾರ್ದು. ಆ ಸ್ಥಾನಿಕ ಸಭೆನೇ ಅಟೋನಮಸ್. ಅದು ಈ ಸ್ಥಾನಿಕ ಸಭೆಯಲ್ಲಿ ಇರ್ತಕ್ಕಂಥ ಸಭಾ ಹಿರಿಯನೋಗಿ ಆ ಸ್ಥಾನಿಕ ಸಭೆ ಮೇಲೆ ಆಡಳಿತವನ್ನು ನಡೆಸುವಂಥದ್ದು ಅದು ಗ್ರಂಥ ಒಪ್ಪೋದಿಲ್ಲ.
ಇದು ಸಭಾ ಪಾಲಕನ ವಿಷಯದಲ್ಲಿರ್ತಕ್ಕಂಥ ವಿಚಾರ. 1 ತಿಮೋತಿ 5ನೇ ಅಧ್ಯಾಯ 7ನೇ ವಚನದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. 1 ತಿಮೋತಿ 5ನೇ ಅಧ್ಯಾಯ 7ನೇ ವಚನದಲ್ಲಿ, ವಿಧವೆಯರು ನಿಂದೆಗೆ ಗುರಿಯಾಗದಂತೆ ಈ ಆಜ್ಞೆಗಳನ್ನು ಮಾಡು. ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೇ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನೂ ಆಗಿದ್ದಾನೆ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನಾವು ಪಾಯಿಂಟ್ ತಗೊಳ್ಳೋದು ಏನಪ್ಪ ಅಂತಂದರೆ, ನೀನೇ ವಾಕ್ಯಾನುಸಾರವಾಗಿ ಇಲ್ಲ, ನಿನ್ನ ಮನೆಯವರೇ ವಾಕ್ಯಾನುಸಾರವಾಗಿ ಇಲ್ಲ ಅಂತಂದರೆ ಇತರರಿಗೆ ನೀನು ಬೋಧಿಸೋದಕ್ಕೆ ನೀನು ಅಸಮರ್ಥ. ನೀನು ಹಾಗಾಗಿ ಸಭಾ ಹಿರಿಯನಾಗಿರ್ತಕ್ಕಂಥ ನೀನು ನಿನ್ನ ಕಾರ್ಯವ್ಯಾಪ್ತಿಯನ್ನು ನೀನು ಗುರುತಿಸದೆ ನೀನು ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ನೀನು ನಡ್ಕೊಳ್ತೀಯ ಅಂತಂದರೆ ನಿನ್ನನ್ನು ಹೇಗೆ ಸಭಾ ಹಿರಿಯ ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗುತ್ತೆ? ವಾಕ್ಯ ಒಪ್ಪಲ್ಲ. ಇವತ್ತು ಪ್ರಪಂಚದಲ್ಲಿ ನಾವು ಇದನ್ನು ನೋಡ್ತೀವಿ. ನಾವು ಒಬ್ಬ ಹೆಡ್ ಇರ್ತಾರೆ, ಆ ಹೆಡ್ ಏನು ಮಾಡ್ತಾನೆ ಅಂತಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಭೆಗಳಿಗೂ ಕೂಡ ಆತನೇ ಹೆಡ್. ಆತ ಹೇಳಿದ್ಮೇಲೆ ಎಲ್ಲ ಸಭೆಗಳು ಏನು ಮಾಡಬೇಕು, ಹಂಗೆ ಕೇಳಬೇಕು ಅಂತ ಹೇಳ್ತಾನೆ. ಇದು ಗ್ರಂಥ ಒಪ್ತದ? ಗ್ರಂಥ ಒಪ್ಪಲ್ಲ. ಆಯಾ ಸ್ಥಾನಿಕ ಸಭೆಗೆ ಆಯಾ ಸ್ಥಾನಿಕ ಸಭೆಯ ಹಿರಿಯರೇ ಹೆಡ್ ಹೊರತಾಗಿ, ಅವ್ರ ಡಿಸಿಷನ್ ಅಂತಿಮ ಹೊರತಾಗಿ ಎಲ್ಲ ಸಭೆಗಳ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ಅಧಿಕಾರ ನಡೆಸ್ತೀನಿ ಅಂತಂದರೆ ಅದು ಗ್ರಂಥ ಒಪ್ಪಲಾರದಂಥ ವಿಷಯ. ಇವತ್ತು ಪ್ರಪಂಚದಲ್ಲಿ ಇದು ನಡೀತಾ ಇದೆ. ಆದ್ದರಿಂದ ಅಂಥ ಸಭೆಗಳನ್ನು ದೇವರು ಸ್ವೀಕಾರ ಮಾಡ್ತಾನಂತಂದರೆ ಗ್ರಂಥ ಹೇಳ್ತದೆ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಲ್ಲ ಅಂತೇಳಿ. ಹಾಗಾಗಿ ಸಭಾಪಾಲಕನ ಒಂದು ಜೀವನ, ಒಂದು ಸ್ಥಿತಿ, ಕಾರ್ಯವ್ಯಾಪ್ತಿ ಈ ರೀತಿಯಾಗಿರ್ತದೆ ಅಂತೇಳಿ ಗ್ರಂಥ ನಮಗೆ ಬೋಧಿಸ್ತದೆ. ಹಾಗಾಗಿ ದೇವರ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿ ಸ್ಥಾನಿಕ ಸಭೆಯಲ್ಲಿ ಹಿರಿಯರು ಇರಬೇಕು ಅನ್ನುವಂಥದ್ದು ದೇವರ ಉದ್ದೇಶ. ಅದಕ್ಕೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 14ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 14ನೇ ಅಧ್ಯಾಯ 23ನೇ ವಚನದಲ್ಲಿ, ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ್ದ ಕರ್ತನ ಕೈಗೆ ಅವರನ್ನು ಒಪ್ಪಿಸಿದರು. ಅಂದರೆ ಅದು ಪ್ರತಿ ಸಭೆಯಲ್ಲಿ ಯಾರಿರ್ಬೇಕಂತೆ? ಸಭಾ ಹಿರಿಯರು ಇರಬೇಕು ಅಂತ ಹೇಳ್ತಾರೆ. ಸಭಾ ಹಿರಿಯರು ಇರಬೇಕು, ಸಭೆಯ ಸಮ್ಮತಿಯಿಂದ ಅವ್ರನ್ನ ನೀವು ನೇಮಕ ಮಾಡಿ ಅಂತ ಹೇಳ್ತಾನೆ. ಸೊ ಸಭಾ ಹಿರಿಯನು ಹೇಗಿರ್ಬೇಕಪ್ಪ ಅಂತಂದರೆ ಕೊನೆಯದಾಗಿ ಮಂದೆಗೆ ಮಾದರಿಯಾಗಿರ್ಬೇಕು. ಆತನು ಸಭೆಗೆ ಮಾದರಿಯಾಗಿರಬೇಕು, ಅಧಿಕಾರವನ್ನು ನಡೆಸೋ. ನಾನು ಹೇಳಿದ್ಮೇಲೆ ಮುಗೀತಷ್ಟೇ. ಇವತ್ತು ಬಹುತೇಕ ಕ್ರಿಸ್ತನ ಸಭೆಗಳು ಅಂತೇಳಿ ಕರೆಯಲ್ಪಡುತ್ತಿರುವಂಥ ಸಭೆಗಳಲ್ಲಿಯೂ ಕೂಡ ಈ ರೀತಿಯಾದಂಥ ಒಂದು ಮಾನದಂಡಗಳು ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳನ್ನು ಲೌಕಿಕವಾದಂಥ ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನ ಮಾನ ಅವರಿಗಿರೋದನ್ನು ಪರಿಗಣಿಸಿ ಆರ್ಥಿಕವಾಗಿ ಸದೃಢರಾಗಿ ಶಕ್ತಿವಂತರಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಗುರುತಿಸಿ ಲೌಕಿಕವಾದಂತಹ ಸಮಸ್ಯೆಗಳು ಎದುರಾದಾಗ ಈತ ಮುಂದಾಳತ್ವವನ್ನು ವಹಿಸ್ಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ. ಪೊಲಿಟಿಕ್ಸ್ ಬ್ಯಾಕ್ಗ್ರೌಂಡ್ ಇದೆ, ಸಮಾಜದಲ್ಲಿ ನೇಮು ಫೇಮ್ ಇದೆ. ಈಗಿರುವಂತಹ ವ್ಯಕ್ತಿ ಸಭೆಯನ್ನು ಆತನು ಇಂಥ ಇಕ್ಕಟ್ಟುಗಳಿಂದ ಸಮಸ್ಯೆಗಳಿಂದ ಆತನು ಸಂರಕ್ಷಿಸಬಲ್ಲನು ಎಂಬಂಥ ದೃಷ್ಟಿಕೋನದಲ್ಲಿ ಅನೇಕರನ್ನು ಸಭಾ ಹಿರಿಯರನ್ನಾಗಿ ನೇಮಿಸ್ತಾ ಇದ್ದಾವೆ. ದೇವರು ಕೋರಿಕೊಂಡಂಥ ಮಾನದಂಡಗಳನ್ನು ಬಳಸದ್ದೇ ಈ ರೀತಿಯಾದಂತಹ ಲೌಕಿಕವಾದಂಥ ಮಾನದಂಡಗಳನ್ನು ಅನ್ವಯಿಸಿಕೊಂಡು ಸಭಾ ಹಿರಿಯರನ್ನು ನೇಮಿಸ್ತಕ್ಕಂಥದ್ದು, ಅಂಥ ಸಭೆಗಳನ್ನು ದೇವರು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಲ್ಲ. ಕ್ರಿಸ್ತನ ಸಭೆಗಳು ಅಂತ ಕರೆಸ್ಕೊಳ್ತಕ್ಕಂಥವರು ಕೂಡ ಈ ರೀತಿಯಾಗಿ ಮಾಡ್ತಾರೆ. ಅಂಥ ಸಭೆಗಳನ್ನು ಕೂಡ ದೇವರು ಸ್ವೀಕರಿಸಲ್ಲ. ಯಾಕೆಂತಂದರೆ ತಾನು ಸ್ವೀಕರಿಸುವಂಥ ಸಭೆಯ ವಿಷಯವಾಗಿ ಆತನ ಸ್ಪಷ್ಟತೆಯನ್ನು ಹೊಂದಿದ್ದಾನೆ. ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಾಗಿರ್ಬೋದು, ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಾಗಿರ್ಬೋದು, ಅದರ ಒಂದು ಆರಾಧನೆ ವಿಷಯದಲ್ಲಾಗಿರ್ಬೋದು, ಹೀಗೇ ಇರಬೇಕಂತೇಳಿ ದೇವರು ಸ್ಪಷ್ಟತೆಯನ್ನು ಹೊಂದಿದ್ದರಿಂದ ಆ ಸ್ಪಷ್ಟತೆಯನ್ನು ಹೊಂದಿರತಕ್ಕಂಥ ಸಭೆಗಳು ಮಾತ್ರವೇ ದೇವರು ಸ್ವೀಕಾರ ಮಾಡುವುದಕ್ಕೆ ಅವಕಾಶ ಇರ್ತದೆ ಹೊರತಾಗಿ ಅದರಿಂದ ಹೊರಗಿರ್ತಕ್ಕಂಥವುಗಳನ್ನು ದೇವರು ಯಾವುದೇ ಕಾರಣಕ್ಕೂ ಸ್ವೀಕರಿಸೋದಿಲ್ಲ ಅನ್ನುವಂಥ ಸಂದೇಶವನ್ನು ಗ್ರಂಥ ನಮಗೆ ಕೊಡ್ತದೆ. ಆದ್ದರಿಂದ ಸಭಾ ಹಿರಿಯನು ಹೇಗಿರ್ಬೇಕಂತಂದರೆ ಮಂದೆಗೆ ಮಾದರಿಯಾಗಿರಬೇಕು ಅಂತ ಹೇಳ್ತಾನೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 4ನೇ ವಚನದಲ್ಲಿ ಮಂದೆಗೆ ಮಾದರಿಯಾಗಿರಬೇಕು ಅಂತ ಹೇಳ್ತಾನೆ. 1 ಪೇತ್ರ 5ನೇ ಅಧ್ಯಾಯ 1ರಿಂದ 4ನೇ ವಚನ. ಸಭಾ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಏನ್ ಮಾಡ್ಬೇಕಂತೆ? ಕಾಯಿರಿ. ಹೆಂಗ್ ಕಾಯ್ಬೇಕು? ಬಲಾತ್ಕಾರದಿಂದಲ್ಲ,
ಚಿತ್ತದ ಪ್ರಕಾರ ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ ಶುದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ವಿಷಯದಲ್ಲಿ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಅದು ಪಾಯಿಂಟ್. ಹೆಂಗ್ ನಡ್ಕೋಬೇಕಂತೆ? ಮಂದೆಗೆ ಮಾದರಿಯಾಗಿ ನಡ್ಕೋಬೇಕು. ಸಭಾ ಹಿರಿಯರು ಮಂದೆಗೆ ಮಾದರಿಯಾಗಿ ನಡ್ಕೋಬೇಕು ಅಂತೇಳಿ ಸಭಿಕರು ಸಭಾ ಹಿರಿಯರನ್ನು ನೋಡಿ ಅವ್ರನ್ನ ಫಾಲೋ ಮಾಡ್ಬೇಕು. ಇವತ್ತು ಅನೇಕ ಲೋಕದಲ್ಲಿರ್ತಕ್ಕಂಥ ಜನರು ಚಲನಚಿತ್ರ ನಟರನ್ನ, ರಾಜಕೀಯ ನಾಯಕರುಗಳನ್ನು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವರು ಉಟ್ಕೊಳ್ಳೋ ಬಟ್ಟೆ ಥರನೇ ಉಟ್ಕೊಳ್ತಾರೆ, ಅವರು ಮಾತಾಡೋ ರೀತಿನೇ ಮಾತಾಡ್ತಾರೆ, ಅವ್ರು ನಡೆಯುವಂಥ ರೀತಿಯಲ್ಲಿ ಏನು ಮಾಡ್ತಾರೆ? ಅನುಕರಣೆ ಮಾಡ್ತಾರೆ. ಆದರೆ ಇವತ್ತು ಸಭಾ ಹಿರಿಯರು ಮಂದಿಗೆ ಮಾದರಿಯಾಗಿರಬೇಕು ಅಂತೇಳಿ ನಾನು ನಡ್ಕೊಂಡ್ರೆ ಸಭಾ ಹಿರಿಯನ ಥರ ನಡ್ಕೊಳ್ತೀನಿ ಅಂತೇಳಿ. ಅದಕ್ಕೆ ಅಪೊಸ್ತಲನಾದಂಥ ಪೌಲ್ ಏನು ಹೇಳ್ತಾನಂತಂದರೆ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ, ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದಂತೆಯೇ ನೀವು ನನ್ನನ್ನು ಅನುಸರಿಸಿ ನಡೀರಿ ಅಂತ ಹೇಳ್ತಾನೆ. ಸೊ ಹಂಗೆ ನಾನು ಕ್ರಿಸ್ತನನ್ನು ನೀವು ನೋಡೋದು ಬೇಕಾಗಿಲ್ಲ, ನನ್ನನ್ನು ನೋಡಿ ಸಾಕು. ನಾನು ಕ್ರಿಸ್ತನ ಅನುಸರಿಸಿದ್ದೀನಿ, ನೀವು ನನ್ನನ್ನು ಅನುಸರಿಸಿ ಅಂತ ಹೇಳ್ತಾನೆ. ಸೊ ಎಂಥ ವಿಶೇಷವಾದಂಥ ಜೀವನ ಶೈಲಿಯನ್ನು ಪೌಲನು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸಿ ಜೀವಿಸಿದ್ದೇನೆ ಅನ್ನುವಂಥದ್ದನ್ನು ನಾವು ವಚನ ಭಾಗದಲ್ಲಿ ಗಮನಿಸೋದು. ಹಾಗಾಗಿ ಸಭಾ ಪಾಲಕರು, ಇದು ಅಡ್ಮಿನಿಸ್ಟ್ರೇಷನಲ್ಲಿ ಸುವಾರ್ತಿಕನು ಏನು ಕೆಲಸ ಮಾಡಬೇಕು, ಉಪದೇಶಕನು ಏನು ಕೆಲಸ ಮಾಡಬೇಕು, ಸದಸ್ಯರುಗಳು ಏನು ಕೆಲಸ ಮಾಡಬೇಕು, ಹಾಗೂ ಸಭಾ ಸೇವಕರು ಏನು ಕೆಲಸ ಮಾಡಬೇಕು, ಸಭಾ ಹಿರಿಯನು ಏನು ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಅಡ್ಮಿನಿಸ್ಟ್ರೇಷನ್ ಏನೇನು ಮಾಡಿದ್ದಾನೆ ದೇವರು ಸ್ವೀಕರಿಸುವಂಥ ಸಭೆಗೆ ಮಾದರಿಯನ್ನು ತೋರಿಸ್ಕೊಟ್ಟು ಹೋಗಿದ್ದಾನೆ. ಈ ಒಂದು ಮಾದರಿ ಇಲ್ಲದೇ ಇರತಕ್ಕಂಥ ಸಭೆಗಳನ್ನು ಯಾವುದೇ ಕಾರಣಕ್ಕೂ ಆತನು ಸ್ವೀಕಾರ ಮಾಡೋದಿಲ್ಲ, ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ.